ನಮಸ್ಕಾರ, ಶುಭೋದಯ. ಏಳಿರಿಂದು ಶುಭ ದಿನ, ಮೂಡಣದ ಹಸೆಮಣೆ, ನದಿಯ ಮಂತ್ರತಾನವು, ಪರ್ಣವನದ ತೋರಣ, ವರ್ಣಪುಷ್ಪ ಅಕ್ಷತೆ, ಕಾಲ ಲಗ್ನ ವರಿಸಿದೆ, ದಿನದ ಕ್ಷಣದ ವಧುವನು. ಒಂದು ಮದುವೆ ಮನೆಯಲ್ಲಿ ಅಥವಾ ಒಂದು ವಿವಾಹ ಮಂಟಪದಲ್ಲಿ ನಡೆಯುವಂತಹ ಪ್ರಕ್ರಿಯೆಯನ್ನು ಉದಯಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದೀವಿ, ಅಥವಾ ಉದಯದ ಚಿತ್ರಣವನ್ನು ಆ ರೀತಿಯಲ್ಲಿ ಮಾಡಲಾಗ್ತಾ ಇದೆ. ಏಳಿರಿಂದು ಶುಭ ದಿನ. ಇವತ್ತು ನೋಡಿ, ಶುಭ ದಿನದಲ್ಲಿ, ಶುಭ ಮುಹೂರ್ತದಲ್ಲಿ, ಶುಭ ಲಗ್ನದಲ್ಲಿ ವಿವಾಹಗಳು ಏರ್ಪಡುತ್ತೆ. ಆ ರೀತಿಯಲ್ಲಿ ಇವತ್ತು ಶುಭ ದಿನ, ಏಳಿರಿಂದು ಶುಭ ದಿನ, ಮೂಡಣದ ಹಸೆಮಣೆ. ಹಸೆಮಣೆ ಯಾವುದು ಅಂದರೆ ಪೂರ್ವ ದಿಕ್ಕು, ಮೂಡಣ. ನದಿಯ ಮಂತ್ರತಾನವು, ನದಿ ಮಂತ್ರಗಳನ್ನು ಹೇಳ್ತಾ ಇದೆಯಂತೆ. ಪರ್ಣವನದ ತೋರಣ, ಹಸಿರಿನ ತೋರಣ, ಕಾಡುಗಳೇ ತೋರಣ. ವರ್ಣಪುಷ್ಪ ಅಕ್ಷತೆ, ಅಕ್ಷತೆ ಬಣ್ಣದ ಮಾಡ್ತಾರಲ್ಲ ಆ ಥರ. ವರ್ಣಪುಷ್ಪ, ಬೇರೆ ಬೇರೆ ಬಣ್ಣದ ಪುಷ್ಪಗಳು ಅರಳಿವೆ, ಅವೆಲ್ಲ ಅಕ್ಷತೆ. ಕಾಲಲಗ್ನ ವರಿಸಿದೆ. ಕಾಲಲಗ್ನ, ಕಾಲ ಅನ್ನುವುದೇ ಒಂದು ಲಗ್ನ. ಆ ಕಾಲಲಗ್ನ ವರಿಸ್ತಾ ಇದೆ ಅಂದರೆ, ಈ ಸೂರ್ಯ ಇದ್ದಾನಲ್ಲ, ಇವನು ಟೈಮಿಂಗ್ ಎಷ್ಟು ಪರ್ಫೆಕ್ಟ್ ಇರುತ್ತೆ ಅಂತ. ಭುವಿಯನ್ನು ಬೆಳಕಾಗಿಸುವ ಒಂದು ಸುಮುಹೂರ್ತ, ಅದು ಎಷ್ಟು ಸೊಗಸಾಗಿ ಪ್ರತಿದಿನ ಬರುತ್ತೆ. ಕಾಲಲಗ್ನ ವರಿಸಿದೆ, ದಿನದ ಕ್ಷಣದ ವಧುವನು. ನೋಡಿ ಎಷ್ಟು ಸೊಗಸಾಗಿದೆ. ದಿನದ, ಕ್ಷಣದ. ಬದುಕು ಅನ್ನೋದು ವಿಸ್ತಾರವಾದರೂ ಕೂಡ ಅದರ ಸೊಗಸು ಅಡಗಿರೋದು ಆಯಾ ಕ್ಷಣಗಳಲ್ಲಿ. ಹಾಗಾಗಿ ಈ ಬೆಳಗಿನ ಶುಭೋದಯದ ಸೊಗಸನ್ನು ಕಳೆದುಕೋಬೇಡಿ. ಈ ಕ್ಷಣದ ವಧುವನ್ನು ಕಾಲಲಗ್ನದಲ್ಲಿ ರವಿ ವಿವಾಹವಾಗ್ತಾ ಇದ್ದಾನೆ, ಹೇಳಿ ಅಂತ ಕವಿ ಹೇಳ್ತಾ ಇದ್ದಾನೆ. ನಮಸ್ಕಾರ.